ಶ್ರೀಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ 18ನೇ ಅಧ್ಯಾಯ. ಶಿವನು ದೇವಿಯೊಳು ಐಕ್ಯವಾಗುವ ಜೀವನ್ಮುಕ್ತಿಯ ವಿವರವನ್ನು ನಂದಿಗೆ ಹೇಳಿದ್ದು. ದೇವದೇವನು ಹೇಳ್ದ ಕರುಣದಿ ದೇವಿಯೊಳಗೈಕ್ಯಾಹ ವಿವರವ ಜೀವನ್ಮುಕ್ತಿಯ ಮಾರ್ಗವನು ಸಾಂಗದಲ್ಲಿ ವೃಷಭಂಗೆ. ನಂದಿ ಶರಣನೆ ಮಾಡಿ ಶಿವನಿಂಗೆಂದ ಗೌರಿಯೊಳೈಕ್ಯವಾಹುದನಿಂದು ಹೇಳಲಿ ಬೇಕು ಜೀವನ್ಮುಕ್ತಿ ಮಾರ್ಗವನು. ಸಂದೇಹಿಲ್ಲದೆ ಹೇಳಿಯನಲಾನಂದದಿಂ ಕಣ್ಮುಚ್ಚಿ ತೆರೆಯುತ್ತಲಂದು ಹೇಳಿದ ಶ್ರುತಿಯ ಶಿರಭಾಗವನು ಶಶಿಮೌಳಿ. ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು. ಹಿರಿದಶನವನು ಬಿಟ್ಟಿರಲಿಬೇಕು ಬರುವ ನಿದ್ರೆಯ ತಗ್ಗಿಸಲಿಬೇಕು ಮರೆಯಬೇಕು ಪ್ರಪಂಚ ವಾಸನವೆಲ್ಲ ಕೇಳೆಂದ. ಆಸನವನೇ ಹಾಕಿ ಚಿತ್ತವು ಸೂಸದಂತೆ ಕಾಂತದಲ್ಲಿ ಬಹಳಾಸೆ ಇಟ್ಟೆ ದೇವಿ ಮೂರ್ತಿಯ ನೆನೆದು ಪುಳುಕಿಸುತ್ತಾ. ಮೋಸವಾಗದೆ ಮನಕ್ಕೆ ವಿಷಯಾಭಿಲಾಷೆ ಹುಟ್ಟದೆ ಬಾಹ್ಯವರ್ತನ ಕೀಸು ಚದಲದೆ ದೃಗವ ಮುಚ್ಚಿರಬೇಕು ಕೇಳೆಂದ. ಶಮೆದಮೆಯು ಸಾವಧಾನ ಶ್ರದ್ಧದಿ ವಿಮಳ ಮೂರ್ತಿಯ ಹೃದಯದಲ್ಲಿ ಬಹು ಮಮತೆಯಿಂದಲಿ ಧ್ಯಾನಿಸುತ್ತ ಗುರು ಸಾಂಪ್ರದಾಯಕದಿ. ಸಮನಿಸಿಯೇ ಕಮಲಾಸನಿಯ ಮೂರ್ತಿಯ ಮರಿನಾ ಹೇಳುವ ತೆರದಿ ಕಡು ರಮಿಸುತ್ತಲಿ ಭಕ್ತಿಯಲಿ ಇಂತನು ದಿನದಿ ಇಹುದೆಂದ. ನೆನೆಯಬೇಕ್ ದೇವಿಯನು ಮನದೊಳು ಘನ ಮಹಾ ಸೌಂದರ್ಯ ರೂಪವ ಕನಕ ಕುಂಡಲ ಹಾರ ಕೇಯೂರಗಳ ಕಂಕಣದ ಮಣಿಮುಕುಟ ಮುತ್ತುಗಳ ದಂಡೆಯ ಜಿನಸು ಜಿನಸಿನ ಭೂಷಣದ ಕಳೆ ಮಿನುಗುತಿಹ ಮೂರ್ತಿಯನು ನೆನೆವುದು ನಯನ ಮುಚ್ಚೆಂದ. ತೊಟ್ಟ ರತ್ನದ ಕಂಚು ಕದ ತೆಗೆದುಟ್ಟ ಪೀತಾಂಬರದ ಸೆರಗಿಲಿ ಬಿಟ್ಟ ಮುತ್ತಿನ ಗೊಂಚಲಿನ ಹಣೆ ಬೊಟ್ಟು ಶೃಂಗರದ. ಇಟ್ಟ ಹಚ್ಚೆಯ ಬೊಟ್ಟು ಮೂಗಿನೊಳಿಟ್ಟ ಮೌಕ್ತಿಕ ಮೂಗುತಿಯ ಬಿಗಿದಿಟ್ಟ ಕಾಂಚಿ ಧಾಮ ಮೂರ್ತಿಯ ನೆನೆಯುತ್ತಿಹುದೆಂದ. ಕಣ್ಣ ಕಾಡಿಗೆ ಕಸ್ತೂರಿಯ ತಿಲಕಿನ್ನು ಕರಗಳಲಾಗ ಗದೆ ಚಕ್ರುನ್ನತದ ಧನುಶೂಲ ಖಡ್ಗ ಮುಸುಂಡಿ ಮುದ್ಗರದಿ. ರನ್ನದಂದುಗೆಯಿಂದ ಹೊಳೆಯುವ ಉನ್ನತೋನ್ನತ ದೈವವನು ಮನ ಭಿನ್ನಿಸದೆ ಸಾವಧಾನವಾಗಿಯೇ ನೆನೆಯಬೇಕೆಂದ. ಮಲಗಿ ನೆನೆಯಲಿ ಬೇಕು ದೇವಿಯ ಕುಳಿತು ನೆನೆಯಲಿ ಬೇಕು ಮತ್ತೆಯು ನಿಲುತ ನೆನೆಯಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು. ಒಲವಿನಲಿ ಮಾತುಗಳನ್ನಾಡುತ್ತಲೊಲಿದು ನೆನೆಯಲಿ ಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ.
ಇಂತು ನಿತ್ಯದಿ ಧ್ಯಾನಿಸುವನಿಂಗಂತು ಮೂರ್ತಿಯು ಬೆಳಗುತ್ತಲಿ ನಿರಂತರದಿ ನಿಂದಿಹುದು ಬಾಹ್ಯಾಂತರದೊಳೆಂದೆನಿಸಿ ಮುಂತೆ ಪ್ರತ್ಯಕ್ಷಗಳು ಬೇಡಿದಡಂತು ಈವಳು ಕೃಪೆ ಇವಳು ಏನೆಂತು ಹೇಳಲಿ ದೇವಿ ಕಾರುಣ್ಯವನು ನಾನೆಂದ ಕರುವ ಬಿಟ್ಟಡವಿಯಲಿ ನೆನಸಿದ ಹಿರಿದೆಳೆಯ ಗಂದ್ಯಂದದಲ್ಲಿ ತಾ ಬರುವಳೋಡುತ್ತ ಭಕ್ತ ನೆಡೆಗೆಯು ತಡವರಿಸುತ್ತವನ ಗುರುಳನೇ ವರಿಸ್ಯಪ್ಪಿ ಬೇಡೈವರವನೆಂದೊಲಿ ದೀಯುವ ದಯಾ ಶರಧಿಯನೆ ಭಜಿಸುವನವನೆ ಪುಣ್ಯಾತ್ಮ ಕೇಳೆಂದ ಆಶೆಯಿಲ್ಲದೆ ಭಜಿಸಿದವನಿಗೆ ಏನು ಹೇಳಲಿ ದಾಸಿಯಾಗಿ ಹಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯಹನು ಕೇಳೆಂದ ಇಂತು ಸಗುಣ ಉಪಾಸನದಲ್ಲಿ ನಿರಂತರದಿ ಎದುರಿರುವ ಮೂರ್ತಿಯನಂತು ಮರೆದ ಮೂರ್ತಿಯೇ ತಾನಾಗಿ ತೋರುತ್ತಲೀ ಚಿಂತಿಪನು ದೇವೆಂತಿಹಳು ತಾನಂತು ತನ್ನನೆ ಭಾವಿಸುತ್ತ ಸುಖವಂತು ಹೆಚ್ಚುತ್ತ ಥಳಥಳನೆ ಹೊಳೆಯುತ್ತಲಿಹನೆಂದ ಮರದ ನೆರಳಲಿ ನಿಲ್ಲೆ ತನ್ನಯ ನೆರಳಡಗಿ ಮರ ನೆರಳೆ ಇರುವಂತರರೆ ನರದೇಹವನು ಮರೆದೇ ದಿವ್ಯ ದೇಹಾಗಿ ಕರಚರಣದಂಗುಷ್ಠ ನಖಗಳು ಬೆರಳುಗಳು ಥಳಥಳಿಸೆ ಪೀತಾಂಬರದ ನಿಜ ವಿಗ್ರಹವೆಯಾಗಿಯೇ ತೋರುತಿಹನೆಂದ ಝಗ ಝಗಿಪ ಕುಂಡಲವು ಮುಕುಟವು ನಿಗಿ ನಿಗಿಪ ಒಡ್ಯಾಣ ಪದಕವು ತಗ ತಗನೆ ತಗೆನೆನಲು ಹೇರಾವಳಿಯು ಮುತ್ತುಗಳು ಭುಗು ಭುಗುನೆ ಪೀತಾಂಬರುಡುಗೆಯು ಧಗ ಧಗಿಸೆ ಕಳೆ ಕೋಟಿ ಸೂರ್ಯರ ಹೊಗರ ತಾಮಿಗೆ ಮೀರಿ ಬೆಳಗುತ್ತಲಿಹನು ಯೋಗೇಂದ್ರ ಹಸ್ತಗಳು ನಾಲ್ಕಾಗೆ ತನಗೆಯು ವಿಸ್ತರದ ಗದೆ ಚಕ್ರ ಖಡ್ಗವು ವಿಸ್ತರದ ಶರಶಾಂಗಿ ಬೆನ್ನಲಿ ಕಟ್ಟಿ ಇರುತ್ತಲಿಹ ಪುಸ್ತಕವು ಬತ್ತಳಿಕೆ ಇಂದಗ ಭಸ್ತಿ ಬೆಳಗುತ್ತ ತೇಜ ಪುತ್ಥಳಿ ಸುಸ್ಥಿರವು ಎಂದೆನಲು ತಾನೆಯು ತೋರುತಿಹನೆಂದ ಕಣ್ಣು ಕಾಡಿಗೆ ಹೊಳೆವ ಮೂಗುತಿರನ್ನದಿಂಬೆಳಗೆಸೆಯರ್ಯಾಗುಟಿ ಚೆನ್ನಾಗಿ ಪ್ರಭೆ ಮುಚ್ಚಿ ಚೌರಿಯಗೊಂಡೆಯದ ಕಾಂತಿ ಚಿನ್ನದುಡುಗರೆ ಖವ ಖವನೆ ನಗು ತಿನ್ನು ತನಗೆಯು ತಾನೆ ಮಂಗಳದುನ್ನತದ ಪುತ್ಥಳಿಯೊಲಾಗಿಯೇ ಯೋಗಿ ಇಹನೆಂದ ಖವ ಖವನೆ ತಾನಾದ ಮೂರ್ತಿಯು ಖವ ಖವಿಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮನಾಗಿ ತಾನಿರಲು ಅವನು ನರನೆಂದೆಂಬುದೆಂತೈ ಅವನೇ ದೇವಿಯು ಸತ್ಯವಿರುತ್ತಿರೆ ಅವನ ತಡವಿಯೇ ಉಳಿವರಾರು ತ್ರಿಲೋಕದಲ್ಲೆಂದ ಎತ್ತ ನೋಡಿದಡತ್ತ ತನ್ನಯ ಪುತ್ಥಳಿಯೇ ತಾನಾಗಿ ಕಾಣುವನೆತ್ತ ನೋಡಿದಡತ್ತ ತೇಜೋಮಯವೆಯಾಗಿಹನು ಮತ್ತೆ ತನ್ನಯ ಇಚ್ಛೆ ಬಂದಂತೆತ್ತಲಾದರೂ ಚರಿಸಿಯಾಡುವ ಮತ್ತೆ ಬ್ರಹ್ಮದಾತಗೆ ನಿಜ ಬ್ರಹ್ಮವಿಹನೆಂದ ಉಂಬದೇವಿಯೇ ಆಗಿ ಉದಕವ ಕೊಂಬದೇವಿಯೇ ಆಗಿ ತನ್ನೊಳು ಸಂಭ್ರಮಂ ಬಡುತಿಹನು ದೇವಿಯೇ ಆಗಿ ಸಾಕ್ಷಿಯಾಗಿ ಇಂಬುಗಾಣನು
ತನಗೆ ದೇವಿಗೆ ಬೊಂಬೆ ಪುತ್ಥಳಿಯಂತೆ ತೇಜದ ಬೊಂಬೆಯಾಗಿರುತಿಹನು ಮೂರವಸ್ಥೆಗಳ ಮರೆದೆಂದ. ದೇವಿ ಕಾದಿಹಳವನ ತನ್ನಯ ದೇವರೆಂದೇ ನೋಡುವಳು ಮಹಾದೇವಿ ಹಾಡಿಯೇ ಹೊಗಳುವಳು ಎನ್ನಪ್ಪ ಎಂತೆಂದು. ಜೀವವಿಟ್ಟಿಹಳವನ ಮೇಲೆಯು ಸಾವಳವನಿಗೆ ಮೇಲೆ ಬಿದ್ದೇ ಓವಿ ಎನ್ನಯ ಚಿಂತಾಮಣಿ ಎಂದೆಂಬಳೈ ಅಗಜೇ. ದೇಹ ಸ್ಮರಣಿಲ್ಲದಲೆ ಮುಳ್ಳೊಳು ದೇಹ ಭಾವವ ಮರೆದು ಯೋಗಿಯು ಹೋಹನಾಗಲು ಮರುಗುವಳು ಕಲ್ಮುಳ್ಳು ಕಾಲಿಂಗೆ. ಆಹಾತಗುಲಿದವು ಎಂದೇ ದೇಹ ತಡವಿಯೇ ಮುಳ್ಳು ಕೀಳುತ್ತ ದೇಹ ಪೋಷಣೆ ಮಾಡುವಳು ಕರುಣಾಂಬುಧಿಯು ಎಂದ. ನೊಂದರೆಯು ನೋಯುವಳು ಯೋಗಿಯಾನಂದವಿರಲಾನಂದವಿರುವಳು ಕುಂದುವಳು ನಾ ಪಾಪಿ ಕರ್ಮಿಯು ಎಂಬಳಡಿಗಡಿಗೆ. ವಂದಿಸಲು ತಾನೊಲಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುರಿದಂದು ಛೇದಿ ಪಳರಿಯ ವಂಶಾರಣ್ಯಗಳನೆಂದ. ಕತ್ತಿ ಹೆಗಲಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದು ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲಿ. ಮತ್ತೆ ಚಿಂತೆತ್ತಣದು ಯೋಗಿಂಗೆತ್ತಣದು ಭಯ ದೇವಿ ಕಾದಿರೆ ಸತ್ಯ ನುಡಿದು ಭಯವದಿಲ್ ಬ್ರಹ್ಮಾದಿಗಳದೆಂದ. ಈ ಪರಿಂದೇ ಯೋಗಿ ಬ್ರಹ್ಮದ ದೀಪದಲ್ಲಿಯ ಖಂಡವಾಗುವ ದೀಪರಿಯು ದೇವಿಯೊಳಗೈಕ್ಯ ಬಗೆಯುತ್ತಾನಿದುವೆ. ಪಾಪಹರನರಿ ಜೀವನ್ಮುಕ್ತಿಯು ಈ ಪರಿಹುದಿದು ಒಂದು ಬಗೆಯಿದು ಓಪಿ ಕೇಳಾರುಕ್ಷವಾರೂಢರ ಮಾರ್ಗಿದೆಂದ. ಸಗುಣವಾರೂಢೆಂಬ ಮಾರ್ಗಿದು ಮಗನೆ ಶುದ್ಧಾರೂಢವಲ್ಲವು ಒಗುಮಿಗೆಯಲಿಂ ಹೆತ್ತ ತುಪ್ಪದೊಲಿಹುದು ಈ ಮಾರ್ಗ. ಅಗಣಿತದ ನೆರುವಯಲು ಆರೂಢಗೆಯ ವಿವರಿಪೆ ಮುಂದೆ ಆರೂಢಗೆಯು ಆರುಕ್ಷಗೆಯು ತಾನದು ಮುಕ್ತಿ ಮಾರ್ಗೆಂದ. ತನ್ನ ಎದುರಿನಲ್ಲಿಟ್ಟ ಮೂರ್ತಿಯ ನಿನ್ನು ಅರಿವುದು ಕೇವಲ ಸಗುಣವು ತನ್ನ ಎದುರಿನಲ್ಲಿರ್ದುದನು ತಾನೆಂದು ಭಜಿಸಲಿಕೆ. ಇನ್ನು ಕೇವಲ ಐಕ್ಯ ಸಗುಣವು ಚೆನ್ನಾಗಿ ಯಾರುಕ್ಷ ನಿಂಗಿದ ಭಿನ್ನ ಮಾರ್ಗವು ಕೇಳು ನಂದಿದೊಂದು ಪಥವೆಂದ. ಕೇಳು ವೃಷಭನೆ ಜೀವನ್ಮುಕ್ತಿಗೆ ಮೂಲವದು ತತ್ವಮಸಿ ವಾಕ್ಯವು ಮೇಲೆ ತಿಳಿಯಲಿ ಬೇಕು ತತ್ಪದ ಈಶ್ವರತ್ವವದು. ಹೇಳುವೆನು ತ್ವಂ ಜೀವತನವಿದನೇಳಿಸಿಯೇ ಕಳೆದುಳಿಯಲೆರಡನು ಲೋಲ ಜೀವನ್ಮುಕ್ತಿಯದು ತಾನದುವೆ ಅಸಿಯಂದ. ಜೀವ ಶಿವರುಗಳಿಂಗುಪಾಧಿಯು ತಾವಿಹವು ದ್ವಯ ಕಾರ್ಯ ಕಾರಣವೋವಿ ಅರಿಯಲು ಕಾರ್ಯ ಮಲಿನವು ಕಾರಣವು ತಿಳಿಯೇ. ಕೇವಲದ ಸತ್ವ ಪ್ರಧಾನವು ಭಾವಿಸುತ್ತಲಿಂತೀ ಉಪಾಧಿಯ ನೋವಿ ಕಳೆದುಳಿದಸಿಯು ತಾನದು ಜೀವನ್ಮುಕ್ತೆಂದ. ಇಲ್ಲ ವಿಧಿಯು ನಿಷೇಧ ಜಗವಿದು ಎಲ್ಲ ಎನ್ನಯ ತೋರ್ಕೆಯೂ ಎನ್ನಲ್ಲಿ ಹುಟ್ಟುವದಳಿವುದಿದು ಇಂತೆಂದು ದೃಢವಾಗಿ. ಪುಲ್ಲಲೋಚನ ಶಿವನ ಜರು ಇವರೆಲ್ಲ ಜನಿಸಳಿಧೋಹರೆನ್ನಲಿ ಎಲ್ಲ ಪೂರ್ಣವು ನಾನ ಖಂಡನು ಎನಿಪುದಸಿಯಂದ.
ಹೋಗಿ ಬಾಹಣವಿಲ್ಲವೆನಗೆಯು ರೋಗವೆಂಬುವುದಿಲ್ಲ ಜನನವು ಮೇಗೆ ತಾನಿಲ್ಲದು ಮರಣವೆಂಬುವುದು ಮೊದಲಿಲ್ಲ ಈಗ ಸುಡದಿಹ ತೋಯದೊಣಗದಲಾಗ ಹರಿಯದ ಪೂರ್ಣ ಚೈತನ್ಯೀಗ ತಾನೊಬ್ಬೆಂಬುದೇ ತಾನದುವೆ ಅಸಿಯೆಂದ ಅಸಿಯ ಲಕ್ಷಣ ನಿಶ್ಚಯಕ್ಕೆ ಬಹುದಸಮ ಕಷ್ಟವು ಸಾಧನವು ನಾಲ್ಕೆಸೆದು ಸಾಧಿಸಿ ತರುವ ಯದಿ ಸದ್ಗುರುವ ಸೇವಿಸಿಯೇ ಎಸಗಿ ಬಹುತತ್ವಗಳ ನರಿಯಲು ವಸಗಿ ಗುರು ಉಪದೇಶವಾಹುದು ಮುಸುಗುವುದು ಪಂಚೋಪಸಾಧನ ನಿತ್ಯದಲ್ಲಿ ಎಂದ ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವದನರಿದಾಗ ರೇಚಕ ಪೂರಕವ ಕುಂಭಕವನನುಸರಿಸಿ ತಾಗಿ ಚಕ್ರಂಗಳನ್ನು ಭೇದಿಸಿ ಹೋಗುತ್ತ ಸುಷುಮ್ನೊಡೆದು ದ್ವಿದಳದ ಮೇಗೆ ಸೇರುವ ಯೋಗಿ ಇದು ತಾನೊಂದು ಪಥವೆಂದ ಆಗ ಸದ್ಗುರು ಕರುಣ ಹಠ ಮಾರ್ಗಾಗ ಬಿಟ್ಟೆ ದೃಢದಿ ರಾಜ ಯೋಗಕ್ಕೆಯುತಾ ಬೀಳುವ ಜನ್ಮಾಂತರದ ಫಲಗಳಲ್ಲಿ ಸಾಗರಾನಂದದಲ್ಲಿ ಸರ್ವವನೀಗಿ ಬಾಹ್ಯದ ವರ್ತನವ ಮರೆದಾಗಳಂತರ್ಲಕ್ಷ್ಯದಲ್ಲಿ ತಾನಿಹನು ಕೇಳೆಂದ ಗುರಿ ಇಡುತ್ತ ಬ್ರಹ್ಮದಲ್ಲಿ ಚದಲದೆ ಹರಿಹರ ಬ್ರಹ್ಮೊಬ್ಬರೆಂದೆ ಅರಿಯಲಿಕ್ಕೆ ಆ ದೇವಿ ತಾನಾಗುವನು ನಿಜವಾಗಿ ಪರಮದೇವಿಯು ತಾನೆಯಾಗಿಯೇ ಅರಿಯುತಿಹನು ಸದಾವ ಕಾಲದಿ ಗುರುತಿನಲಿ ಗುರಿ ನಿಲ್ಲಿಸಿಯೇ ಸಾಧಕದಲವನೆಂದ ನೋಡುವ ಕೇಳುವ ರುಚಿಯರಿವ ಘ್ರಾಣ್ ಮಾಡುವ ಶೀತೋಷ್ಣರಿವ ವಾಕ್ಯಗಳಾಡುವ ಸಂಶಯ ಕೂಡುವ ಚಿತ್ತದಿ ಹಿಡಿಯುವ ಹಂಕರಿಪ ಮಾಡುವ ನಿಶ್ಚಯ ಓಡುವ ನಿಂಧರಿದಾಡುವ ನವುಗಳು ತಾನೆ ಎಂದೆ ನೋಡುವಾನಂದಿರವೆ ಯಾಗಿಹನನು ದಿನದಲೆಂದ ಸ್ಥಿತಿಯು ನಾಲ್ಕನೆ ಧರಿಸಿ ಭೂಮಿಗೆ ಪಥವನರಿದೊಂದೊಂದು ಬಲಿವುತ ಮತಿಯಲಿಂದಿಹಮಸ್ಮಿ ಎಂಬುವ ವಾಕ್ಯ ಧ್ಯಾನದಲ್ಲಿ ರತಿಯ ನಿಟ್ಟಿ ಬ್ರಹ್ಮಧಾರಣ ಗತಿಯರಿದು ತಾನಾಗಿ ಚದಲದೆ ಹಿತದಿ ನೆನೆಯುತ್ತಿಹನು ಸಾಕ್ಷಾತ್ಕಾರದಿ ಕೇಳೆಂದ ನಿಲಲು ದೃಷ್ಟಿಯು ಪ್ರತಿದಿನದಿ ತಾ ಬೆಳಗುವನು ಪರಬ್ರಹ್ಮವಾಗಿಯೇ ಕಳೆವ ಬಾಹ್ಯಾಂತರದ ವಾಸನ ಸರ್ವಸಹಿತಾಗಿ ಥಳಥಳನೆ ಹೊಳೆ ಹೊಳೆವ ರಶ್ಮಿಗಳೊಳಗೆ ಬೆಳಗಲು ಕಂಡು ಕೇವಲ ಪುಳಕವಾನಂದಾಶ್ರು ಉಕ್ಕುತಲಿಹನು ಕೇಳೆಂದ ನಟ್ಟ ದೃಷ್ಟಿಯು ಕಿತ್ತದಂದದಿ ಇಟ್ಟಿರಲು ಆತ್ಮನಲ್ಲಿ ಲಕ್ಷ್ಯವ ಕಟ್ಟಳಿಲ್ಲದೆ ಬೆಳಗಿನಲ್ಲಿ ಹೊಳೆವದು ಮಹಾತೇಜ ಮುಟ್ಟಿ ಮನನಸಿಯಲಿಕೆ ನಾದದ ಧಿಟ್ಟತನ ಬಯಲಾಗಿ ಬ್ರಹ್ಮದ ಘಟ್ಟಿಯಾಹನು ನಿತ್ಯ ಸಾಧನದಿಂದ ಕೇಳೆಂದ ಮೆರೆವ ದೇಹದಿ ಪ್ರತಿದಿನದಿ ಬಹುತರಣಿ ಬೆಳಗನು ಕಂಡು ಬಾಹ್ಯಾಂತರವನರಿಯದೆ ಮುಳುಗುತಿಹನಾತ್ಮ ಪ್ರಕಾಶದಲ್ಲಿ ಸ್ವರಹಲೆ ನರಿಕಿಲ್ಲವನಿಗೆ ತರತರದ ಸುಖ ತುಂಬಿ ತುಂಬಿಯೇ ಪರಮ ಬೋಧಾನಂದಿರಲು ಪೂರ್ಣನಿಪ ಕೇಳೆಂದ ಆರವಸ್ಥೆಯ ಧರಿಸಿ ಜಗಕ್ಕೆಯು ತೋರುತಿಹನಾನಂದ ರೂಪದಿ ಮೂರು ಬಾಲೋನ್ಮತ್ತನಾಗಿ ಪಿಶಾಚತಾನಾಗಿ ಮೂರು ಅಂಧನು
ಬಧಿರ ಮೂಕನು ಕಾರಣಾತ್ಮಕ ತೋರ್ವ ಯೋಗಿಯನಾರು ಬಲ್ಲರು ಸುಖ ಸದಾನಂದವನು ತಾನೆಂದ. ಬಿಟ್ಟು ವಿಧಿಯ ನಿಷೇಧಗಳ ಕೈ ಮುಟ್ಟಿಕೊಳ್ಳನು ಸರ್ವ ಜಾತಿಲಿ ಹೊಟ್ಟಿಗೆಯು ಭಿಕ್ಷಾನ್ನ ಬರುವಿಕೆಯಾದ ವೇಳೆಯದಿ. ಬಟ್ಟೆ ಬರೆಗಳ ಮರೆವನವತಾ ಕಟ್ಟಿಕೊಂಬನದೆಂತು ಬ್ರಹ್ಮದ ಘಟ್ಟಿಯಾದಗೆ ಪರಿವ್ಯದೇನ್ ಬರೆ ಬತ್ತಲಿಹನೆಂದ. ಜೀವತನನಸಿ ದುಡುಗಿದುದು ಪರದೇವನೇ ತಾನಾಗಿ ಪಾಶಗಳು ವಿಹರಿದವು ಕಾಮ ಕ್ರೋಧಾದಿಯು ಮದವು ಸುಟ್ಟು. ಆವ ವಿಷಯಕ್ಕೆ ಹೋಹ ಇಂದ್ರಿಗಳ ಕೇವಲದ ಸೌಖ್ಯೇಂದ್ರಿಯಾದವು ಸಾವಧಾನನು ಆದ ಸಾಕ್ಷಿಕನಾಗಿ ಯೋಗೇಂದ್ರ. ಉಣ್ಣು ದೇವಿ ಎಂಬನೊಮ್ಮೆಯು ಉಣ್ಣುವೆನು ನಾನೆಂಬನೊಮ್ಮೆಯು ಕಣ್ಣಿನಿಂದಲಿ ನೋಡು ದೇವಿ ಎಂಬ ತಾನೊಮ್ಮೆ. ಕಣ್ಣಿನಿಂತಾನೊಮ್ಮೆ ನೋಡುವನು ತನ್ನೊಳಗೆ ಗುರು ಶಿಷ್ಯನಾಗಿಯೇ ತನ್ನೊಳಿ ಪರಿಮನನ ವಿಹ ನಿಜ ಸುಖದಿ ಯೋಗೇಂದ್ರ. ಒಮ್ಮೆ ಜಗವನು ದೇವಿ ಎಂಬುವನೊಮ್ಮೆ ತಾನೇ ಜಗವಿದೆಂಬುವನೊಮ್ಮೆ ದೇವಿ ವಿಲಾಸವೆಂಬನು ಕಣ್ದೆರೆದು ನೋಡಿ. ಒಮ್ಮೆ ಎನ್ನ ವಿಲಾಸವೆಂದೇ ಸಮ್ಮತದಲಿಹ ಯೋಗಿ ಈ ಪರಿಬ್ರಹ್ಮ ಸಾಕ್ಷಾತ್ಕಾರವಾಗಿಯೇ ನಿಜ ಸುಖದಲೆಂದ. ಆವರೂಪವು ಕಾಣುತ್ತಿರಲದು ದೇವಿ ರೂಪವಿದೆಂಬನಲ್ಲದೊಡಾವರೂಪನು ಕಾಣೆ ನಾನೆಂದೆಂಬ ನಿಜವಾಗಿ. ಕೇವಲಾನಂದದಲ್ಲಿ ಏಕೋ ದೇವನಾಗುತ್ತಲೊಲವುತಲಿ ಸುಖ ಭಾವದಿಂದಿರುತಿಹನು ಬೋಧಾನಂದದಲ್ಲಿ ಎಂದ. ಇಚ್ಛೆ ಬಂದ ಸ್ಥಳಗಳಲ್ಲಿ ತನ್ನಿಚ್ಛೆ ಬಂದಂದದಲ್ಲಿ ಚರಿಸುತ್ತಲಿಚ್ಛೆಯಿಂ ವಿಷಯಗಳ ತಾ ಭೋಗಿಸಿಯು ಭೋಗಿಸದೆ. ತುಚ್ಛರಾದರ ಸಂಗಕೆಯುತಾನೊಚ್ಚತದಿ ಸಂಬಂಧಿಸದೆ ಮನ ಮುಚ್ಚಿ ಸಹಜಾನಂದದಲ್ಲಿ ಸಾಕ್ಷಿಯಾಗಿ ಇಹನೆಂದ. ಇಂತು ಪರಿಯಲಿ ಯೋಗಿ ಇದ್ದೇ ಅಂತರ್ಗತಿಸುವ ಬ್ರಹ್ಮದಲ್ಲಿಯದೆಂತು ಬೇಡಿದಡೇನು ನಿಜ ಮಾತುಗಳ ಹೇಳಿಹನು. ಕಂತು ಹರನಾಗಿರ್ಪ ಯೋಗಿಯ ನಿರಂತರದಿ ಸೇವಿಪರೆ ಪುಣ್ಯರು ಮುಂತೆ ಮುಕ್ತಿಯು ದೊರೆವುದಿದುವೇ ಸತ್ಯ ಸಿದ್ಧೆಂದ. ಅವನ ಚರ್ಯವ ನಿಂದಿಸಿದರೆಯು ಭವಕ್ಕೆ ಬೀಳ್ವರು ತಪ್ಪದಲೆ ತಾವವನ ಸೇವೆಯ ಮಾಡಲಾಹವು ನೆನೆದ ಕಾರ್ಯಗಳು. ಅವನೇ ಸಾಕ್ಷಾತ್ ಬ್ರಹ್ಮ ಬ್ರಹ್ಮವೇ ಅವನು ತಾನೀ ಮಾತು ಸತ್ಯವು ಅವನನೇ ಮಾನುಷ್ಯನೆನೆ ನರಕದುವೆ ಸತ್ಯಂದ. ನಿಂತ ಸ್ಥಳತಾ ಸರ್ವಕಾಶಿಯನಂತ ನದಿ ಚರಣದೊಳಗಿರುವವನಂತ ಶಯನನು ಶಿವನ ಜರುತಾವ್ ಕಾದುಕೊಂಡಿಹರು. ಅಂತೆಲ್ಲ ಭುವನಗಳಲ್ಲಿ ಹವೆಂತು ಹೇಳಲಿ ದೇವಿ ಸೆರಗಿನೊಳಂತು ಬೀಸುತ್ತಲಿಹಳು ಬ್ರಹ್ಮಾದಾತನನು ಎಂದ. ನಂದಿ ಕೇಳೈ ಜೀವನ್ಮುಕ್ತಂಗಂದು ನ್ಯಾಸಾಸನಗಳಿಲ್ಲವು ಮುಂದೆ ಜಪಮಣಿ ಪುಷ್ಪನೇಮಾನೇಮಗಳು ಇಲ್ಲ. ಇಂದು ಆಹ್ವಾನವು ವಿಸರ್ಜನ ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರಗಳೊಂದಿಲ್ಲವವು ಸರ್ವ ಸಾಕ್ಷಾಗಿಹವು ಕೇಳೆಂದ. ಜೀವನೆಂಬುವ
ಒಪ್ಪುವದೇನದೆಂದೀ ಜೀವತನವದು ಭ್ರಾಂತ ಭ್ರಾಂತಿಯ ರೂಪಡಗಲಿಕೆ ಹೊಳೆವುದೈ ಚೈತನ್ಯ ಶುದ್ಧಾಗಿ. ಜೀವತನ ಮೃಷೆ ಭ್ರಾಂತಿ ಮಾತ್ರವು ದೇವದೇವನು ಸತ್ಯತಾನಾವಾವಗಂ ಭ್ರಾಂತಿಂದ ಜೀವೆನಿಸಿಹನು ಕೇಳೆಂದ. ಶಬ್ದ ಸೂತಕದಂತೆ ಜೀವವು ಶಬ್ದ ಮಾತ್ರವು ಹೇಗೆ ಎನ್ನಲದು ಶಬ್ದದಿಂದಲೇ ಸೂತಕಹುದು ಸುಶಬ್ದ ಪರಿಹರವು. ಶಬ್ದ ದುಷ್ಟದಿ ಜೀವಬದ್ಧನು ಶಬ್ದ ನಿರ್ಮಲದಿಂದ ಮುಕ್ತನು ಶಬ್ದ ಒಡಗಲು ಶುದ್ಧ ಚೈತನ್ಯಹನು ಕೇಳೆಂದ. ನೋವದಾರಿಂಗೆಂದೆನಲು ಕೇಳ್ಜೀವನಿಂಗಿಹಲಿಂಗ ದೇಹಕ್ಕೆ ಭಾವಿಸಲು ದಶಕೇಂದ್ರಿ ಪಂಚ ಪ್ರಾಣ ಮನ ಬುದ್ಧಿ. ತಾವು ಇಂಥ 17 ಕೂಡಲಿ ಕೋವಿ ಕರೆಸಿತು ಲಿಂಗ ದೇಹವು ನೋವು ಲಿಂಗ ಶರೀರ ಕಲ್ಲದೆ ಆರಿಗಿಲ್ಲೆಂದ. ವಾಸನಾ ದೇಹದಲ್ಲಿ ಈ ಜಗದೀಶ ಹೊಳೆಯಲು ಮುಚ್ಚಿ ವಾಸನ ಸೂಸೆ ಜೀವನು ಎಂದು ಕರೆಸಿದ ನಾಗ ಪರಮಾತ್ಮ. ವಾಸನೆಯು ತಾನಡೆಗೆ ಜೀವವು ನಾಶವಾಹುದು ಶುದ್ಧವಿಹ ಬಹುವಾಸನಿಂದಲಿ ತಿರುಗುತಿಹುದಾ ಲಿಂಗ ದೇಹೆಂದ. ಗುರು ಕರುಣ ತನ್ನೊಳಗೆ ತಾಳಿಯೇ ಹರಿಯ ಓಲೆಗರಾಡುತ್ತೀಹುದು ತಿರುಗುವುದು ಸುಖ ದುಃಖದೊಡನೆಯು ಕರ್ಮ ಫಲಗಳಲ್ಲಿ. ಚರಿಸುವುದು ಸ್ವರ್ಗಕ್ಕೆ ನರಕಕ್ಕೆ ಪರಮ ಉದಕದಿ ಹೊಳೆವ ಚಂದ್ರನ ತೆರೆದಲಿದ್ದಗೆ ಲಿಂಗ ತನುವಿನ ಸಂಗವೇನೆಂದ. ಯೋಗದಿಂದಲಿ ಇರಲು ಸರ್ವವನೀಗಿ ಸುಖ ದುಃಖಗಳ ಭ್ರಾಂತಿಯು ಹೋಗಿ ಬಾಹ್ಯಾಂತರವ ಮರೆತೇ ವಾಸನೆಗಳುಡುಗಿ. ನೀಗಿ ಜೀವತ್ವವನು ಬ್ರಹ್ಮವೆಯಾಗಿ ಚರಿಸುತ್ತಲಿದ್ದು ದೇಹವನಾಗ ಬಿಟ್ಟೆ ಕೂಡುವನ ಖಂಡವನು ತಾನೆಂದ. ಕ್ಷೀರದೊಳು ಕ್ಷೀರಡಗಿದಂದದಿ ನೀರೊಳಗೆ ನೀರಡಗಿದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ್ದ ತೆರನಂತೆ. ಪಾರಮಾತ್ಮಕನಾದ ಯೋಗಿಯು ಸೇರಿಹನು ಪರಿಪೂರ್ಣ ಬ್ರಹ್ಮದಿ 6 ಯೋಗಕ್ಕೆ ಬೀಳ್ವರವರೇ ಪುಣ್ಯರಹರೆಂದ. ಇಂತು ಜೀವನ್ಮುಕ್ತಿ ವಿವರವನಂತು ಹೇಳಲು ವೃಷಭ ಕೇಳುತ್ತಲಂತು ಒಲದಾಡುತ್ತ ಜೀವನ್ಮುಕ್ತಿ ಮಾರ್ಗಕ್ಕೆ. ಸಂತ ಸಾಧನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣಕ್ಕಂತು ಬಿದ್ದನು ದೇವಿಗೆಯು ಪರಮೇಶನಿಗೆ ಎಂದ. ಎಲೆ ವೃಷಭ ಕೇಳ್ದೇವಿ ಚರಿತವನೊಲಿದು ಓದುವ ನಾವ ಪುಣ್ಯನು ತಿಳಿಯಲಾವವ ಭಕ್ತಿಯಿಂದಲೇ ಕೇಳುತ್ತಿಹರವರು. ಸಲುವರೈ ಪುಣ್ಯಕ್ಕೆ ಕಾಮ್ಯವ ಕಳೆದು ನಿಷ್ಕಾಮದಲ್ಲಿ ಓದಿದಡಳವಡುವದೈ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ. ಒಂದೆರಡು ಅಧ್ಯಾಯವರ್ಥಗಳಿಂದ ನಿತ್ಯದಲೋದಿ ಕೇಳ್ದರಿಗಂದಾಹುದೈ ಬಯಕೆ ದೇವಿಯ ಸ್ಮರಣೆ ಮಾತ್ರದಲ್ಲಿ. ಅಂದಾಗಲೇ ನಚ್ಚರಿಯು ಮೇಣ್ಮುಂದೆ ಅರ್ಥದಿ ಓದಿ ಕೇಳ್ವರಿಗಂದು ಆಗದೆ ಎನ್ನುತ್ತ ಮಣಿದೆತ್ತಿದನು ವೃಷಭನನು. ತುಷ್ಟರಾದರು ಪ್ರಮಥರೆಲ್ಲರು ತುಷ್ಟರಾದರು ಸಿದ್ಧ ಸಾಧ್ಯರು ತುಷ್ಟರಾದರು ಕಿನ್ನರರು ಕಿಂಪುರುಷರೆಂಬವರು. ತುಷ್ಟರಾದರು ಮುನಿ ಜನರು ಸಂತುಷ್ಟರಾದರು
ಆದರೂ ಸರ್ವಗಣಗಳು ತುಷ್ಟಿಯನೆ ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ. ಮೊಳಗಿದವು ದುಂದುಭಿಯು ಕಹಳೆಯು ಬಳಿಕ ಸಂತೋಷದಲ್ಲಿ ಚಂಡೀಶೊಲಿದು ಹೊಗಳಿದ ಭಲರೆ ಭಲಪರ ದೇವತೆಂದೆನುತಾ. ನಲುವಿ ನಿಮ್ಮದ್ದಳೆಯ ಕೊಂಡೇ ಬಲು ನುಡಿಸಿದನು ನಂದಿ ನಾಟ್ಯದ ಕಳಕಳವ ತೋರಲ್ಕೆ ಭೃಂಗಿಪನೆಸೆದುದಾಸ್ಥಾನ. ಕೇಳಿದಿರು ಶೌನಕರೆ ಪಾರ್ವತಿ ಲೋಲ ಚರಿತವನೆಂದು ಸೂತನು ಬಾಳ ಸಂತಸದಿಂದ ಹೇಳಲು ಕೇಳ್ದು ಮುನಿ ಜನರು. ಓಲಿಯಾಡುತ್ತ ದೇವಿ ಚರಿತಕ್ಕೆ ಬಾಳ ಹೊಗಳುತ್ತ ಸೂತನನ್ನು ವಿಶಾಲದಿಮ್ನೆನೆದರು ಚಿದಾನಂದಾತ್ಮ ಗುರುವರನ. ಮಂಗಳಾಯಿತು ಪ್ರಮಥರಿಗೆ ಮಹಾಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿದೆಸೆಯಿಂದ. ಮಂಗಳವು ಕೇಳುವನಿಗೆ ಹೇಳುವಗೆ ಮಂಗಳವು ಪಾರ್ವತಿಯ ಚರಿತೆಯು ಮಂಗಳವು ದೊರೆವುದು ಚಿದಾನಂದಾತ್ಮ ಗುರುದಯದಿ. इति श्रीमत्परमहंसपरिव्राजकाचार्य श्रीचिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमाहात्म्योळ् जीवन्मुक्तिर्नाम 18ोऽध्यायः सम्पूर्णम्. ಅಂತೂ ಅಧ್ಯಾಯ 18 ಪದ 796 ಮಂಗಳಮಸ್ತು. जय मङ्गलं नित्य शुभमङ्गलं. जय मङ्गलं नित्य शुभमङ्गलं. जय जयतु जगज्जननी बगलाम्बगे. जय जयतु जगज्जननी बगलाम्बगे. जय मङ्गलं नित्य शुभमङ्गलं. जय मङ्गलं नित्य शुभमङ्गलम्. ಕಾಳಿಕೆಯು ಎನಿಸುತ್ತಲಿ ಕೀಳ ಮಧುವೆಂಬವನ ಕೋಳ ಕೈಟಭರೆಂಬ ಅಸುರರುಗಳ ತಾಳಿ ಪುರುಷತ್ವವನು ಸೀಳುತ್ತಲಿ ಮಸ್ತಕವ ಹೋಳು ಸಹಸ್ರವ ಮಾಡ್ದ ಫಾಲಾಕ್ಷಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ದುಷ್ಟ ಮಹಿಷಾಸುರನು ಅಷ್ಟ ದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರ್ಗಳು ಕಷ್ಟ ಪರಿಹರಿಸೆನುತ ನಿಷ್ಠೆಯಿಮ್ಮೊರೆ ಇಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.
ಶುಂಭನು ತಾನು ಕಿರಿಯ ನಿಶುಂಭನು ಸುರರ ಬಾಧಿಸಲವರು ಮೊರೆ ಇಡುತ್ತೀರೇ ದುರುಳ ದೈತ್ಯರ ಶಿರವ ಹರಿದು ಹರುಷವ ತಾಳ್ದ ಗುರುಚಿದಾನಂದ ಭಾರತೀ ದೇವಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಗಳಾಂಬೆಗೆ 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 ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. श्रीचिदानन्दावधूत विरचित श्रीदेवी महात्म्ये पुनः प्रारंभ. परम परतर परम मंगल परम पूर्ण ज्योति परम परम चैतन्यात्म परमाकाश परमेशा शरण रक्षक सकल भीष्टव निरुत वीवायोध्य पुरवनु पोरेव वरचिदानंद गुरुमाळ्क्यಮಗೆ ಮಂಗಳವಾ.